ಮೂರು ಕಣ್ಣಿನ ಮುಗಿಲು ಬಣ್ಣದ ಮುದ್ದು ಮಾದಯ್ಯ ನಾನು ಹಾಡಿ ಅಭಿನಯಿಸ್ತಾ ಇರ್ತಕ್ಕಂತಹ ಈ ಹಾಡಿಗೆ SR ಮೇಕಪ್ ಆರ್ಟಿಸ್ಟ್ರಿ ಶಂಕರ್ ರಾಥೋಡ್ ಅವರು ನನಗೂ ಹಾಗೂ ಮುದ್ದು ಮಾದಪ್ಪನಿಗೆ ಮೇಕಪ್ ಮಾಡ್ತಾ ಇದ್ದಾರೆ. ಸರಿಯಾಗಿ ಬೆಳಿಗ್ಗೆ 6 ಗಂಟೆಗೆ ಶಂಕರ್ ಸರ್ ನಮ್ಮ ಮನೆಯಲ್ಲಿದ್ರು ಮೇಕಪ್ ಶುರು ಮಾಡಿದ್ರು. ನನಗೆ ಮೇಕಪ್ ಶುರು ಮಾಡಿದ್ದು 6 ಗಂಟೆಗೆ. ಹಾಗಾಗಿ ನಾವು 4 ಗಂಟೆಗೆ ಎದ್ವಿ. ಅಮ್ಮ, ನಾನು ಮತ್ತು ದೀಪಾಂಜಲಿ ಪೂಜೆ ಎಲ್ಲ ಮುಗಿಸಿದ ನಂತರ ನಾನು ಮೇಕಪ್ಗೆ ಕೂತ್ಕೊಂಡೆ. ಅಮ್ಮ ತಿಂಡಿ ಮಾಡಕ್ಕೆ ಹೊರಟರು. ಈ ಹಾಡಲ್ಲಿ ಮುದ್ದು ಮಾದಪ್ಪನ ತೋರಿಸಲೇಬೇಕು ಅಂತ ನಾನು ತೀರ್ಮಾನಿಸಿದ್ದೆ. ಹಾಗಾಗಿ ಮುದ್ದು ಮಾದಪ್ಪನ ಜೊತೆಗೆ ನಾನು ತಾಯಿ ಉತ್ತರಾಜಮ್ಮನಾಗಿ ಕಾಣಿಸ್ಕೊಳ್ತಾ ಇದ್ದೇನೆ. ಹಾಗಾಗಿ ಹೆವಿ ಮೇಕಪ್ ಬೇಡ, ನ್ಯಾಚುರಲ್ ಆಗಿರಲಿ ಅಂತ ನಾನು ಡಿಸೈಡ್ ಮಾಡಿದೆ. ಅದೇ ರೀತಿಯಾಗಿ ಶಂಕರ್ ಸರ್ ಕೂಡ ನನಗೆ ನ್ಯಾಚುರಲ್ ಆಗಿ ಮೇಕಪ್ ಮಾಡಿದ್ದಾರೆ. ಶಂಕರ್ ಸರ್ ನಂದು ಹಾಗೂ ವಲ್ಲಭಿದು ಸ್ಕಿನ್ ಕೇರ್ ಒಂದು ಮೈಂಡಲ್ಲಿ ಇಟ್ಕೊಂಡು ಎಲ್ಲೂ ಕ್ವಾಲಿಟಿ ಕಾಂಪ್ರಮೈಸ್ ಆಗ್ದಿರ ಎಲ್ಲ ಬ್ರ್ಯಾಂಡೆಡ್ ಕಾಸ್ಮೆಟಿಕ್ಸ್ನ ಯೂಸ್ ಮಾಡಿದ್ದಾರೆ. ಹೂಡಾ ಬ್ಯೂಟಿ ಮತ್ತು ಕ್ರೈಲಾನ್ ಆ ಥರದ್ದು. ಮತ್ತು ನಮ್ಮದೇ ಆದಂತಹದ್ದು ಫ್ರೆಶ್ ಪೀಸಸ್ಸು ಸ್ಪಾಂಜ್ ಆಗಲಿ ಬ್ರಷಸ್ ಆಗಲಿ ಯೂಸ್ ಮಾಡ್ಕೊಂಡ್ವಿ. ಮೇಕಪ್ ನಂತರ ನಾವು ಶೂಟ್ ಮಾಡ್ತಾ ಇರ್ತಕ್ಕಂತಹ ಸ್ಥಳ ಬೆಂಗಳೂರಿನ ಎಲಿಮೆಂಟ್ ಸೆಲೆಬ್ರೇಟ್. ಪ್ರೀ ವೆಡ್ಡಿಂಗ್, ಪೋಸ್ಟ್ ವೆಡ್ಡಿಂಗ್, ಮೆಟರ್ನಿಟಿ, ಬೇಬಿ ಶೂಟ್ ಮತ್ತು ಫ್ಯಾಷನ್ ಶೂಟ್ಸ್ಗಳಿಗೆ ಹೇಳಿ ಮಾಡಿಸಿದ ಜಾಗ. ಸೊ ಅಲ್ಲಿ ನಾವು ಶೂಟ್ ಮಾಡ್ತಾ ಇರೋದ್ರಿಂದ ಅಲ್ಲಿ ಬ್ಯಾಕ್ಗ್ರೌಂಡ್ ಸೆಟಪ್ಗೆ ನಮ್ಮ ಕಾಸ್ಟ್ಯೂಮ್ ಕೂಡ ಸ್ವಲ್ಪ ಮ್ಯಾಚ್ ಆಗಬೇಕಾಗಿತ್ತು. ಹಾಗಾಗಿ ತೀರಾ ಕಾಟನ್ ಸ್ಯಾರಿ ಥರ ನಾನು ತೊಗೊಳ್ಳಿಲ್ಲ. ಸ್ವಲ್ಪ ಸೆಮಿ ಸಿಲ್ಕ್ ರೀತಿಯಾಗಿರ್ತಕ್ಕಂಥದ್ದು, ರೇಷ್ಮೆ ಥರನೂ ಕಾಣಿಸ್ಬೇಕು, ತುಂಬ ಪ್ಯೂರ್ ಆಗು ರೇಷ್ಮೆ ಇರಬಾರ್ದು, ಹೆವಿ ಸ್ಯಾರಿ ಥರ ಕಾಣಿಸ್ಬಾರ್ದು. ಸೊ ಹಾಗಾಗಿ ಈ ರೀತಿಯಾದಂತಹ ಸೀರೆನ ನಾನು ಸೆಲೆಕ್ಟ್ ಮಾಡಿಕೊಂಡೆ. ಎಲಿಮೆಂಟ್ಸಲ್ಲಿ ಟ್ರೆಡಿಷ್ನಲ್ ಸೆಟಪ್ ಇರ್ತಕ್ಕಂತಹ ಬ್ಯಾಕ್ಗ್ರೌಂಡ್ಗಳಿವೆ. ಅದರಲ್ಲಿ ಕಂಬಗಳು ಚೆನ್ನಾಗಿವೆ, ಅದು ಎಸ್ಪೆಷಲಿ ಬ್ರೌನ್ ಕಲರ್ ಇದೆ. ಮತ್ತು ಗ್ರೀನರೀಸ್ ತುಂಬ ಚೆನ್ನಾಗಿದೆ. ಟೆಂಪಲ್ ಸೆಟಪ್ಗಳಿವೆ, ಹಳ್ಳಿ ಮನೆ ಥರನೂ ಇದೆ. ಸೊ ಹಾಗಾಗಿ ಅದಕ್ಕೆಲ್ಲ ಸೂಟಬಲ್ ಆಗುವಂಥದ್ದು ಕಲರ್ ಇದು ಎಲ್ಲೋ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಎಲ್ಲೋ ಮತ್ತು ಮೆಜೆಂಟಾ ಮಿಕ್ಸ್ ಇರ್ತಕ್ಕಂಥದ್ದು ಕಾಂಬಿನೇಷನ್ ಚೆನ್ನಾಗಿದೆ ಅಂತ ನಾನು ಡಿಸೈಡ್ ಮಾಡಿ ಇದನ್ನು ಮುಂಚೆನೇ ನಾನು ಅಯನ್ ಮಾಡಿ ಇಟ್ಕೊಂಡಿದ್ದೆ ಸ್ಯಾರಿನ. ಇದು ಕಚ್ಚೆ ಸೀರೆ, ಅಂದರೆ ಇದನ್ನು ಸ್ಟಿಚ್ ಮಾಡಿಸಿದ್ದೀನಿ. ನನಗೂ ಕಚ್ಚೆ ಸೀರೆ ಉಡೋಕ್ಕೆ ಬರುತ್ತೆ. ನಾವು ಮಹಾರಾಷ್ಟ್ರಿಯನ್ಸ್ ಆಗಿರೋದ್ರಿಂದ ನಮ್ಮಲ್ಲಿ ಯಾವಾಗಲೂ ಟ್ರೆಡಿಷ್ನಲ್ ಪೂಜೆಗಳಿಗೆಲ್ಲ ನಾವು ಕಚ್ಚೆ ಸೀರೆ ಉಡ್ತೀವಿ. ನಮ್ಮ ಶೂಟಿಂಗ್ ಸ್ಲಾಟು ಬೆಳಿಗ್ಗೆನೇ ಫಿಕ್ಸ್ ಆಗಿರೋದ್ರಿಂದ ಮೇಕಪ್ ಕೂಡ 6 ಗಂಟೆಗೆ ನಾನು ಶುರು ಮಾಡಿಕೊಂಡೆ. ನಾನು ಎದ್ದಿದ್ದೇನೆ ಮುಂಜಾವ ಬೆಳಿಗ್ಗೆ 4 ಗಂಟೆಗೆ. ಸೊ ಹಾಗಾಗಿ ಆ ಟೈಮಲ್ಲಿ ಈ ಥರ ಸೀರೆ ಉಡೋದು ತುಂಬ ಕಷ್ಟ ಆಗುತ್ತೆ ಅಂತ ನಾನು ಸ್ಟಿಚ್ ಮಾಡಿಸ್ಬಿಡೋಣ ಅಂತ ಪ್ಲ್ಯಾನ್ ಮಾಡಿ ನನ್ನ ಫ್ರೆಂಡ್ ಒಬ್ರು ಇದ್ದಾರೆ ಪುಣೆನಲ್ಲಿ, ಅವ್ರ ಹತ್ರ ಸ್ಯಾರಿ ಕೊಟ್ಟು ಸ್ಟಿಚ್ ಮಾಡಿಸಿದ್ದೀನಿ. ಅವರು ತುಂಬ ಚೆನ್ನಾಗಿ ಸ್ಯಾರಿಗಳನ್ನ ಸ್ಟಿಚ್ ಮಾಡಿದ್ದಾರೆ, ನಂದು ಕೆಲವೊಂದು ಸ್ಯಾರಿಗಳನ್ನ ಸ್ಟಿಚ್ ಮಾಡಿದ್ದಾರೆ. ಸೊ ಇದು ಹಾಗೆ ಪ್ಯಾಂಟ್ ಸ್ಟೈಲಲ್ಲಿರುತ್ತೆ, ಹಾಕೊಂಡ್ಬಿಡ್ಬೋದು. ಮೇಲ್ಗಡೆ ಪ್ಲೀಟ್ಸ್ ಮಾತ್ರ ನಾನು ಅಯನ್ ಮಾಡಿ ಫಿಕ್ಸ್ ಮಾಡಿಕೊಂಡೆ. ನಂದು ಸಿಂಪಲ್ ಮೇಕಪ್ ಆಗಿರೋದ್ರಿಂದ 1/2 ಅವರ್ ತೊಗೊಳ್ಬೋದು ಅಂತ ಅಂದ್ಕೊಂಡ್ವಿ. ಬಟ್ 1 ಅವರ್ಗಿಂತ ಜಾಸ್ತಿನೇ ತೊಗೊಳ್ತು. ಯಾಕೆಂದರೆ ನಿಧಾನವಾಗೆಲ್ಲ ಸೆಟ್ ಮಾಡಬೇಕಂತಂದರೆ ಅಷ್ಟು ಟೈಮ್ ಹಿಡಿಸುತ್ತೆ. ಟೈಮ್ ಎಲ್ಲೂ ವೇಸ್ಟ್ ಮಾಡ್ದಿರ ನಮ್ಮ ಶಂಕರ್ ಸರ್ ಅವರು ಆದಷ್ಟು ಬೇಗ ನಮಗೆ ಮೇಕಪ್ನ ಫಿನಿಶ್ ಮಾಡಿಕೊಟ್ರು, ನನಗೂ ಹಾಗೂ ವಲ್ಲಭಿದು ತೋರಿಸ್ತೀನಿ ಇವಾಗ. ನಮ್ಮ ಪುಟಾಣಿ ವಲ್ಲಭಿ ರೆಡಿ ಆಗ್ತಾ ಇದ್ದಾಳೆ. ಆಲ್ರೆಡಿ ಅವಳಿಗೆ ಫೌಂಡೇಶನ್ ಪೌಡರು ಮತ್ತು ಐಬ್ರೋಸು ಐಸ್ಗೆಲ್ಲ ಮೇಕಪ್ ಆಗೋಗಿದೆ. ಅದನ್ನು ಜಾಸ್ತಿ ಹಿಡಿಯೋಕ್ಕಾಗಿಲ್ಲ, ಯಾಕೆಂದರೆ ಎಲ್ಲರೂ ಬ್ಯುಸಿ ಇದ್ವಿ. ಫುಡ್ ಎಲ್ಲ ಪ್ಯಾಕ್ ಮಾಡಬೇಕಾಗಿತ್ತು ಮತ್ತು ನಾವು ಹೊರಡೋ ರೆಡಿ ಇತ್ತು. ಎಲ್ಲ ಐಟಮ್ಸ್ನ ಕಾರಲ್ಲಿ ಡಂಪ್ ಮಾಡಬೇಕಾಗಿತ್ತು. ಹಾಗಾಗಿ ಅಮ್ಮ ಮತ್ತು ದೀಪಾಂಜಲಿ ಬ್ಯುಸಿ ಇದ್ದರು. ಇನ್ ಬಿಟ್ವೀನ್ ಮಧ್ಯೆ ಸ್ವಲ್ಪ ವಿಡಿಯೋನ ಕ್ಯಾಪ್ಚರ್ ಮಾಡಿದ್ದೀವಿ. ಮಾದಪ್ಪನ ತಲೆ ಬೋಳಾಗಿರುತ್ತೆ, ಹಾಗಾಗಿ ಇದನ್ನು ಹೇಗಾದರೂ ಮಾಡಿ ಬೋಳ್ ತಲೆ ತೋರಿಸ್ಬೇಕು ಅಂತ ಅಂದ್ಬಿಟ್ಟು ಟ್ರೈ ಮಾಡಿದ್ವಿ. ಇದನ್ನು ಫಿಕ್ಸ್ ಮಾಡಿದ್ವಿ. ನಂತರ ಅದರ ತಲೆ ಮೇಲೆ ಒಂದು ಶಲ್ಯ ಬರೋದ್ರಿಂದ ಕವರ್ ಆಗುತ್ತೆ ಅಂತ ಅಂದ್ಬಿಟ್ಟು ಜಾಸ್ತಿ ತಲೆ ಕೆಡಿಸ್ಕೊಳ್ಳಿಲ್ಲ. ಆದರೂ ಇನ್ನೊಂದು ಸರ್ತಿ ಶೂಟ್ ಮಾಡೋವಾಗ ಪೂರ್ತಿ ಮುದ್ದಾಗಿ ಕಾಣೋ ಥರ ಬೋಳ್ ತಲೆನ ಖಂಡಿತ ತೋರಿಸ್ತೀನಿ ನಿಮಗೆ ಮಾದಪ್ಪನಿಗೆ. ವಲ್ಲಭಿ ಮಾತ್ರ ಗೊಂಬೆ ಕೂತಿದ್ಲು. ಎಷ್ಟೇ ಎಳೆದಾಡಿದ್ರೂ ಪಾಪ ಏನು ಡಿಸ್ಕಂಫರ್ಟ್ ತೋರಿಸ್ಕೊಳ್ದಿರಾ ಪರ್ಫೆಕ್ಟಾಗಿ ಮೇಕಪ್ ಮಾಡಿಸ್ಕೊಂಡ್ಲು. ಅವಳು ಮೇಕಪ್ ಪ್ರಿಯೆ, ಅಲಂಕಾರ ಪ್ರಿಯೆ. ನನ್ನ ಹಾಗೆ ನಾನು ಕೂಡ ಅಲಂಕಾರ ಪ್ರಿಯೆ, ಅವಳು ಕೂಡ. ವಿಭೂತಿ ಹಣೆಗೆ ಹಚ್ಚಿದ ತಕ್ಷಣ ಅದೇನು ಕಳೆ ಮಾದಪ್ಪನ ಕಳೆ ಅವಳ ಮುಖದ ಮೇಲೆ ಬಂದ್ಬಿಡ್ತು. ನಾವೆಷ್ಟೇ ಪ್ರಿಪೇರ್ ಆಗಿದ್ರೂ ಮಕ್ಕಳ ಕೋಆಪ್ರೇಷನ್ ತುಂಬಾ ಮುಖ್ಯ ಆಗುತ್ತೆ. ಸೊ ಈ ವಲ್ಲಭಿ ಮಾತ್ರ ಪ್ರತಿ ಒಂದರಲ್ಲೂ ತುಂಬಾ ಕೋಆಪ್ರೇಟ್ ಮಾಡಿದ್ದಾಳೆ ನಮ್ಮ ಜೊತೆ. ಒಂದಿನ ಮುಂಚಿತವಾಗಿ ಕರೆಸಿ ಅವಳಿಗೆ ಯಾವ ರೀತಿ ಸಾಂಗ್ ಬರುತ್ತೆ ಅಂತ ಕೇಳಿಸಿ ಸಾಂಗ್ ಜೊತೆಗೆ ಏನೇನು ಅಭಿನಯ ಮಾಡಬೇಕು ಅಂತ ಕೂಡ ನಾನು ಹೇಳ್ಕೊಟ್ಟಿದ್ದೆ. ಅದನ್ನು ಹಾಗೆ ತೆಗೆದುಕೊಂಡವಳು. ಅದೇ ರೀತಿಯಾಗಿ ಅವಳು ಅಭಿನಯ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾಳೆ. ಹೇರ್ ಸ್ಟೈಲ್ ಸಿಂಪಲ್ ಆಗಿ
ಕೂದಲು ಉದ್ದ ಬಿಟ್ಬಿಟ್ಟೆ ನಾನು. ಫೈನಲ್ ಆಗಿ ಮಲ್ಲಿಗೆ ಹೂವಿನ ಗಜರದೊಂದಿಗೆ ನನ್ನ ಹೇರ್ ಸ್ಟೈಲ್ ಕಂಪ್ಲೀಟ್ ಆಯಿತು. ಇವಾಗ ಶಂಕರ್ ಸರ್ಗೆ ಒಂದು ಥ್ಯಾಂಕ್ಸ್ ಹೇಳೋಣ. ಅದರಲ್ಲಿ ಮೂರು ಕಣ್ಣಿನ ಮುಗಿಲು ಬಣ್ಣದ ಮುದ್ದು ಮಾದಪ್ಪ ಅಂತಕ್ಕಂತಹ ಹಾಡಿಗೆ ಈ ಪುಟಾಣಿ ವಲ್ಲಭಿ ಮಾದೇಶ್ವರ ಪಾತ್ರನ ಮಾಡ್ತಾ ಇದ್ದಾಳೆ. ನಾನು ಮಾದಪ್ಪನ ಭಕ್ತಿಯಾಗಿ ಆ ಪಾತ್ರನ ನಿಭಾಯಿಸ್ತಾ ಇದ್ದೇನೆ. ಮತ್ತೆ ನನಗೂ ಮತ್ತೆ ವಲ್ಲಭಿಗೆ ಇಷ್ಟು ಚೆನ್ನಾಗಿ ಮೇಕಪ್ ಅನ್ನು ಮಾಡೋದವರು ನಮ್ಮ ಶಂಕರ್ ಸರ್ ಅವರು. ಇವ್ರದ್ದು SR ಮೇಕಪ್ ಆರ್ಟಿಸ್ಟ್ ಅಂತಕ್ಕಂಥದ್ದು. ತುಂಬಾ ಫ್ರೆಂಡ್ಲಿ ಆಗಿದ್ದಾರೆ. ಮತ್ತೆ ಇನ್ನು ಹೇಗೆ ಬೇಕೋ ಆ ರೀತಿಯಾಗಿ ಮೇಕಪ್ ಮಾಡ್ತಾರೆ. ನಂದು ಮೇಕಪ್ ಕೂಡ ತುಂಬಾ ನ್ಯಾಚುರಲ್ ಆಗಿ ಬಂದಿದೆ. ಐ ಆಮ್ ವೆರಿ ಹ್ಯಾಪಿ ಆ್ಯಂಡ್ ಈವನ್ ಫಾರ್ ದಿಸ್ ವಲ್ಲಭಿ. ಸೊ ನಾನು ಎಲ್ಲರಿಗೂ ಇವ್ರನ್ನ ರೆಕಮೆಂಡ್ ಮಾಡ್ತೀನಿ. ತುಂಬಾ ಡೌನ್ ಟು ಅರ್ತ್ ಪರ್ಸನ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಐ ರಿಯಲಿ ಥ್ಯಾಂಕ್ ಶಂಕರ್ ಸರ್ ಫಾರ್ ದಿಸ್. ಮುಂದಿನ ದಿವಸಗಳಲ್ಲಿ ನೋಡೋಣ. ಇವತ್ತು ಎಲಿಮೆಂಟ್ ಸೆಲೆಬ್ರೇಟ್ ಅಂತಕ್ಕಂತಹ ಒಂದು ಜಾಗದಲ್ಲಿ ಆ ಒಂದು ಶೂಟಿಂಗ್ನ ನಾವು ಇಟ್ಕೊಂಡಿದ್ದೇವೆ. ಇವಾಗ ಹೊರಡ್ತಾ ಇದ್ದೀವಿ. ವಿಡಿಯೋಗ್ರಫಿನ ಕಿರಣ್ ಅವರು ಮಾಡ್ತಾ ಇದ್ದಾರೆ. See you soon.